ಹಾಗಿದ್ರೆ ಇದು ನಿಮ್ಗೆ ಗೊತ್ತಿಲ್ದೇನೆ ನೀವು ಟ್ರೈ ಮಾಡ್ದೇನೆ ಸಿಕ್ಕಿರುವಂತ ಚಾನ್ಸ ಹೇಗೆ ಅಂತ? ಹೌದು, ಫಸ್ಟಿಗೆ ಇನಿಷಿಯಲಿ ನಾನು ಟ್ರೈಯೇ ಮಾಡ್ತಾ ಇರಲಿಲ್ಲ. ಹಾಗೆ ಬಂದಿರೋದು, ಹುಡ್ಕೊಂಡು ಬಂದಿರೋದು ಅಂತಾರಲ್ಲ, ಸೊ ಹಾಗೆ ಬಂದಿರೋದು. ಸೊ ಅದಕ್ಕೆ ನೀವು ಮೇ ಬಿ ಲಕ್ಕಿ ಕ್ವೀನ್ ಅಂತ ಅನ್ನಿಸ್ಕೊಳ್ಬೋದು ಅಂತ ಅನ್ಸುತ್ತೆ. ಈಗ ದರ್ಶನ್ ಸರ್ ಜೊತೆ ಸಿನಿಮಾ ಅಂತ ಅಂದರೆ ಎಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೋ, ಜಪ ಮಾಡ್ತಿರ್ತಾರೋ, ಸೊ ನಮಗೆ ದೇವ್ರನ್ನ ಬೇಡ್ಕೊಳ್ತಿರ್ತಾರೋ, ನಮಗೆ ದರ್ಶನ್ ಸರ್ ಜೊತೆ ಒಂದು ಫೋಟೋಗೆ ಕಾಯ್ತಿರ್ತಾರೆ ಅವ್ರ ಜೊತೆ. ಸೊ ಅಂಥದ್ರಲ್ಲಿ ನಿಮಗೆ ಅವ್ರ ಜೊತೆ ಡ್ಯುಯೆಟ್ ಆಡೋವಂಥದ್ದು ಮತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಚಾನ್ಸ್ ಸಿಕ್ಕಿರೋದು ಎಷ್ಟು ಲಕ್ಕಿ ಫೀಲ್ ಆಗ್ತಿದ್ದೀರಾ ನೀವು? ತುಂಬ ಲಕ್ಕಿ ಫೀಲ್ ಆಗುತ್ತೆ. ಬಟ್ ಆ ಲಕ್ಗೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ ನಾನು. ಸೊ ನನಗೆ ರ್ಯಾಂಡಮ್ ಆಗಿ ಹಿಂಗೆ ಸಿಕ್ಕಿಲ್ಲ ನನಗೆ ಡೆವಿಲ್ ಸಿನಿಮಾ. ಬಟ್ ನಾನು ಆಡಿಷನ್ಸ್ ಹೋಗಿ ಆ್ಯಂಡ್ ವಾಟ್ ಎವರ್ ನಾನು ಇವಾಗ ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಶ್ರೀ ಜಯಮಾತಾ ಕಂಬೈನ್ಸ್, ಆ ಪ್ರೊಡಕ್ಷನ್ ಹೌಸ್, ಸ್ಪೆಷಲಿ ಪ್ರಕಾಶ್ ಸರ್, ಅವ್ರ ಕಾರಣ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ. ಆ್ಯಂಡ್ ಅದಕ್ಕಿಂತನೂ ನನಗೆ ದರ್ಶನ್ ಸರ್ ಫಸ್ಟಿಗೆ ನಮ್ಮ ಕರ್ನಾಟಕದ ಹುಡುಗಿ, ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ ನಾನಿಲ್ಲಿರೋದು. ಸೊ ಅವ್ರು ಆ ಮಾತನ್ನ ಹೇಳಿದ್ದಕ್ಕೆ ನಮ್ಮಲ್ಲೇ ಹುಡುಕ್ತಾ ಇದ್ರು, ನಮ್ಮವ್ರನ್ನೇ ಪ್ರಿಫರ್ ಮಾಡ್ತಾ ಇದ್ರು. ಸೊ ನಾನು ಆಡಿಷನ್ಸ್ ಕಾಲ್ ಇದ್ದಾಗ ಹೋಗಿ ಆಡಿಷನ್ಸ್ ಕೊಟ್ಟು ಅಲ್ಲಿಂದ ಡೆವಿಲ್ ಜರ್ನಿ ಸ್ಟಾರ್ಟ್ ಮಾಡಿರೋದು.